ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ತುಂಬ ಅದ್ಭುತವಾಗಿರುವಂಥ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಬಹಳ ಮುಖ್ಯವಾಗಿ ತಿಳಿಸಿರುವಂಥದ್ದು ನೀರಿಗೆ ತುಂಬಾ ನೆನಪಿನ ಶಕ್ತಿ ಅನ್ನುವಂಥದ್ದಿದೆ. ಹಾಗೂ ನಮ್ಮ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡುವಂಥ ವಿಧಾನವನ್ನು ಸೃಷ್ಟಿ ಮಾಡುವಂಥದ್ದು. ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ಅನ್ನುವಂಥದ್ದು ನಮ್ಮ ಹಿರಿಯರಿಗೆ ಬಹಳಷ್ಟು ಗೊತ್ತಿತ್ತು. ಯಾವ ವಸ್ತುಗಳನ್ನು ತಗೊಂಡು ಯಾವ ದಿನ ಪರಿಹಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ನಾವು ಎಲ್ಲರೂ ಕೂಡ ಯಾವುದೋ ಒಂದು ಪರಿಹಾರವನ್ನು ಮಾಡ್ತಾ ಇರ್ತೀವಿ. ರಿಸಲ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ತಾಳ್ಮೆಯನ್ನು ಕಳ್ಕೊಳ್ತೀವಿ. ಒಂದು ದಿನ, ತಿಥಿ, ವಾರ ಅನ್ನುವಂಥದ್ದು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ. ಕಲಿಯುಗದ ಭಗವಂತನು ಈ ಒಂದು ಶನಿವಾರ ಅಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪೂಜೆಯನ್ನು ಮಾಡುವಂಥದ್ದು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರವರ ಒಂದು ಸಂಪ್ರದಾಯಕ್ಕೆ ತಕ್ಕನಾದಂಥ ಪೂಜೆ ಆಗಿರಬಹುದು ಅಥವಾ ನಾಮಜಪ ಆಗಿರಬಹುದು. ಈ ಕಲಿಯುಗದಲ್ಲಿ ನಾಮಜಪ ಮಾಡಿದ್ರೂ ಕೂಡ ಅಷ್ಟೇ ಫಲವನ್ನು ಪಡ್ಕೊಳ್ಬಹುದು. ಶನಿವಾರ ಅಂತ ಹೇಳಿದ್ರೆ ಶನಿ ಮಹಾತ್ಮನ ದಿನ ಕೂಡ ಆಗಿರೋದ್ರಿಂದ ಈ ದಿನ ಯಾರಿಗೆ ಅಷ್ಟಮ ಶನಿ ಇರುತ್ತೆ ನೋಡಿ, ಅವರುಗಳು ಮುಖ್ಯವಾಗಿ ಗೋ ಪೂಜೆಯನ್ನು ಮಾಡಬೇಕು, ಗೋ ಸೇವೆಯನ್ನು ಮಾಡಬೇಕು. ಅಂದರೆ ಗೋವಿಗೆ ನೀವು ಏನಾದರೂ ಹುಲ್ಲು ಕೊಡೋದು, ಆಹಾರ ಕೊಡುವುದು, ಈ ರೀತಿ ಮಾಡ್ತಾ ಬಂದಾಗ ಅಷ್ಟಮ ಶನಿಯಿಂದ ಪಾರಾಗಬಹುದು. ಹಾಗೆ ಪಕ್ಷಿ ಪ್ರಾಣಿಗಳಿಗೆ ಆಫರ್ ಮಾಡಬೇಕು ಊಟವನ್ನು. ಸ್ನೇಹಿತರೆ, ಯಾವುದೇ ನಿಮ್ಮ ಕೈಯಲ್ಲಿ ಏನಿರುತ್ತೋ ಅದನ್ನು ಆಫರ್ ಮಾಡ್ತಾ ಬಂದಾಗ, ಹಾಗೂ ಎಳ್ಳು ಬರುತ್ತಲ್ವ ಬ್ಲ್ಯಾಕ್, ಅದನ್ನು ಯಾರಿಗಾದರೂ ಎಲ್ಲಾದರೂ ದೇವಸ್ಥಾನಗಳಲ್ಲಿ ನೀವು ಕೊಟ್ಟಾಗ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಈ ರೀತಿ ಎಲ್ಲ ನಾವು ಒಂದಲ್ಲ ಒಂದು ರೀತಿಯಲ್ಲಿ ದಾನ ಧರ್ಮ ಮಾಡೋದ್ರಿಂದ ಮುಖ್ಯವಾಗಿ ಸಮಸ್ಯೆಗಳಿಂದ ಹೊರಗೆ ಬರಬಹುದು. ಅಷ್ಟಮ ಶನಿ ಅಂತ ಕಾಡ್ತಾ ಇದ್ದರೆ ಅದರಲ್ಲಿ ನಮಗೆ ಅದು ಕಡಿಮೆ ಆಗಿಬಿಡುತ್ತೆ, ಅದರ ತೀವ್ರತೆ ಅನ್ನೋದು ಕಡಿಮೆ ಆಗುತ್ತೆ. ಮುಖ್ಯವಾಗಿ ನೆಮ್ಮದಿಯ ಜೀವನ ಮಾಡ್ಕೊಳ್ಬಹುದು. ಏಕೆಂದರೆ ಶನಿ ಮಹಾತ್ಮನು ಎಲ್ಲರಲ್ಲೂ ಕೂಡ, ಎಲ್ಲ ಪಕ್ಷಿ ಪ್ರಾಣಿಗಳಲ್ಲೂ, ಸಕಲ ಜೀವರಾಶಿಗಳಲ್ಲೂ ಕೂಡ ಭಗವಂತನು ಪ್ರೀತಿಯನ್ನು ಕಾಣ್ತಾನೆ. ಯಾರಿಗೂ ಕೂಡ ಗೊತ್ತಿಲ್ಲದೆ ಹಿಂಸೆಯನ್ನು ಮಾಡಬಾರ್ದು ಅನ್ನುವಂಥದ್ದು. ಅದಕ್ಕೋಸ್ಕರ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಆದಷ್ಟು ಶನಿವಾರದ ದಿನನಾದರೂ ಮಾಡಿಕೊಂಡ್ರೆ ಉತ್ತಮವಾದ ಫಲಗಳನ್ನು ನೋಡಬಹುದು. ಇನ್ನು ಈ ಪರಿಹಾರ ಒಂದು ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ನಾವು ಆ ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ ಅನ್ನುವಂಥವರು ಮಾಡುವಂಥ ಪರಿಹಾರ ಇದಾಗಿದೆ. ನಮಗೆ ಒಂದು ಸಂಶಯ ಬಂದಿದೆ ಅಂತ ಹೇಳಿದ್ರೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಏಕೆಂದರೆ ಪರಿಹಾರಗಳಲ್ಲಿ ಆಗಿರಬಹುದು, ಪೂಜೆಯಲ್ಲಾಗಿರಬಹುದು, ನಂಬಿಕೆ ಅನ್ನುವಂಥದ್ದು ಬಹಳ ಗಟ್ಟಿಯಾಗಿರುವಂಥದ್ದು. ಭಗವಂತನಲ್ಲಿ ನಾವು ಈ ರೀತಿ ನಂಬಿಕೆ ಇಟ್ಟು ಸಮಸ್ಯೆಗಳು ಹೋಗುತ್ತೆ, ನಮಗೆ ಒಂದು ದಾರಿಯನ್ನು ತೋರಿಸ್ತಾನೆ ಅನ್ನುವಂಥ ನಾವು ನಂಬಿಕೆ ಇಟ್ಟು ಮಾಡಿದಾಗ ಆ ಕಷ್ಟಗಳು ನಮಗೆ ಜಾಸ್ತಿ ಸಮಯ ನಮ್ಮ ಹತ್ರ ಉಳಿಯೋದಿಲ್ಲ. ಸ್ನೇಹಿತರೆ, ಅದಕ್ಕಾಗಿ ನೀವು ಈ ಪರಿಹಾರ ಮುಖ್ಯವಾಗಿ ರಾತ್ರಿ ಮಾಡಿಕೊಳ್ಳುವಂಥದ್ದು. ಇದನ್ನು ಒಂದು ತಾಮ್ರದ ಲೋಟ ಆಗಿರಬಹುದು ಅಥವಾ ತಾಮ್ರದ ಚೊಂಬಾಗಿರಬಹುದು. ಆರೋಗ್ಯ ದೃಷ್ಟಿಯಿಂದ ಕೂಡ ತಾಮ್ರವನ್ನು ನಾವು ಬಳಸೋದು ಕೂಡ ಬಹಳ ಒಳ್ಳೆಯದ್ದು. ಹಾಗೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ತಾಮ್ರದ ಚೊಂಬಾಗಿರಬಹುದು ಅಥವಾ ಲೋಟ ಆಗಿರಬಹುದು, ತಗೊಂಡಿದ್ದೆ ಅದರಲ್ಲಿ ನಾವು ನೀರನ್ನು, ಶುದ್ಧವಾಗಿರುವಂಥ ನೀರು, ನಾವು ಕುಡಿಯುವಂಥ ನೀರನ್ನು ತುಂಬಿಸ್ಕೊಳ್ಬೇಕು. ನೀರು ಅನ್ನುವಂಥದ್ದು ನೆನಪಿನ ಶಕ್ತಿ ಅಪಾರವಾಗಿ ಇಟ್ಕೊಂಡಿರುವಂಥದ್ದು. ಪಂಚಭೂತಗಳಲ್ಲಿ ಒಂದಾಗಿರುವಂಥ ನೀರು ನಾವು ಕಷ್ಟ ಹೇಳಿದ್ರೂ ನೆನಪಿಟ್ಕೊಳ್ಳುತ್ತೆ, ಸುಖ ಹೇಳಿದ್ರೂ ಕೂಡ ನೆನಪಿಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಾವು ಒಂದು ಉತ್ತಮವಾದಂಥ ಮಾತುಗಳನ್ನು ಹೇಳ್ಕೊಳ್ಬೇಕು. ಸಮಸ್ಯೆ ನಮಗೆ ಇದೆ ಅಂತ ಹೇಳಿದ್ರು ಕೂಡ ನೀರಿಗೆ ಗೊತ್ತಾಗುತ್ತೆ, ನೆನಪು ಜಾಸ್ತಿ ಇಟ್ಕೊಂಡಿರುತ್ತೆ. ಅದು ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ದಾರಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಪರಿಹಾರ ಯಾವ ರೀತಿ ಮಾಡಿಕೊಳ್ಳೋದು ಅನ್ನುವಂಥದ್ದು ಇದರಲ್ಲಿ ತಿಳಿಸ್ತೀನಿ. ಲೋಟ ಅಥವಾ ಚೊಂಬು ತಗೊಳ್ಳಿ, ಕುಡಿಯುವಂಥ ನೀರನ್ನು ಇದರಲ್ಲಿ ನೀವು ಹಾಕಬೇಕು. ಎಷ್ಟು ಕುಡಿತೀರೋ ಆ ನೀರನ್ನು ಮತ್ತೆ ನಾವು ಚೆಲ್ಲಬಾರ್ದು. ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. ಈ ರೀತಿ
ಲವಂಗಗಳು, ಮೊಗ್ಗಿರುವಂಥ ಲವಂಗಗಳು ಏನಕ್ಕಾಗಿ ತಗೊಳ್ತೀವಿ ಅಂದರೆ, ನಾವು ಎಷ್ಟೋ ಕೆಲಸಗಳು ಆಸೆ ಇಟ್ಕೊಂಡಿರ್ತೀವಿ, ಕನಸು ಕಾಣ್ತಾ ಇರ್ತೀವಿ. ಈ ಕೆಲಸ ಆದರೆ ನಮ್ಮ ಲೈಫಲ್ಲಿ ನಾವು ತುಂಬಾ ಚೆನ್ನಾಗಿರಬಹುದು, ನೆಮ್ಮದಿಯಾಗಿ ಇರಬಹುದು. ಮಕ್ಕಳಿಗೆ ಮದುವೆ ಆಗಿರಬಹುದು, ಮಾಡಬೇಕು ಅಂತ ಆಸೆ ಇರಬಹುದು, ಹೈಯರ್ ಎಜುಕೇಷನ್ ಮಾಡಿಸ್ಬೇಕು ಅನ್ನುವಂಥದ್ದು, ಅಥವಾ ಮಕ್ಕಳಿಗೆ ಕೆಲಸ ಸಿಗಬೇಕು ಅನ್ನುವಂಥದ್ದು. ಈ ಥರ ತುಂಬ ಆಸೆಗಳನ್ನು ಇಟ್ಕೊಂಡಿರ್ತೀವಿ. ಆ ಕೆಲಸಗಳು ಎಲ್ಲವೂ ಕೂಡ ನಡೀತಾ ಇರೋದಿಲ್ಲ. ಅದು ಸರಾಗವಾಗಿ ಆಗೋದಕ್ಕೆ ಲವಂಗಗಳು ಕೆಲಸ ಮಾಡುತ್ತೆ ಸ್ನೇಹಿತರೆ. ಹಾಗೆ ಮುಖ್ಯವಾಗಿ ನಾವು ಏಲಕ್ಕಿಯನ್ನು ಕೂಡ ತಗೊಳ್ಬೇಕು. ಏಲಕ್ಕಿ ಅನ್ನುವಂಥದ್ದು ಕೂಡ ಹಣದ ಆಕರ್ಷಣೆ ಮಾಡುತ್ತೆ. ದುಡ್ಡು ಕಾಸು ಬರಬೇಕು ಅಂತ ಅಂದ್ಕೊಂಡಿರ್ತೀವಿ, ಬರುತ್ತೆ ಅಂತ ಅಂದ್ಕೊಳ್ತೀವಿ. ಇವತ್ತು ಕೊಡೋರು ಕೊಡ್ತಾರೆ ಅಂತ ಅಂದ್ಕೊಳ್ತೀವಿ, ಆದರೆ ಅದು ಮಾಯ ಆಗಿಬಿಡುತ್ತೆ. ಅಂದರೆ ನಮ್ಮ ಕೈಗೆ ಬರುವಷ್ಟು ದಿನ ಕೂಡ ಅದು ಗ್ಯಾರಂಟಿ ಅಂತಲೇ ಇರೋದಿಲ್ಲ. ಬಂದ ಮೇಲೆ ಮಾತ್ರ ಅದು ಗ್ಯಾರಂಟಿ ಆಗಿರುತ್ತೆ. ಕೊಡ್ತೀವಿ ಅನ್ನುವಂಥವ್ರು ಕೂಡ ಎಷ್ಟೋ ಜನ ಮೋಸ ಮಾಡಿಬಿಟ್ಟಿರ್ತಾರೆ. ಈ ದಿನ ಕೊಡ್ತೀವಿ ಕೊಡಿ ಅಂತ ಬಣ್ಣದ ಮಾತು ಮಾತಾಡಿರ್ತಾರೆ. ಆದರೆ ಎಲ್ಲವೂ ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಮನೆಯಲ್ಲಾಗಿರಬಹುದು, ಹೊರಗಡೆ ಆಗಿರಬಹುದು, ಕೆಲಸದ ಜಾಗದಲ್ಲಾಗಿರಬಹುದು, ಯಾವ ಜಾಗದಲ್ಲೇ ಆಗಿರಬಹುದು, ಇದನ್ನೆಲ್ಲವೂ ಕೂಡ ನಾವು ಸಹಿಸ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ. ಅದನ್ನು ಹೋಗಲಾಡಿಸಿ ಹಣದ ಆಕರ್ಷಣೆ ಮಾಡುವಂಥ ಕೆಲಸ ಈ ಏಲಕ್ಕಿ ಮಾಡುತ್ತೆ. ಕಲ್ಲುಪ್ಪು ಅನ್ನುವಂಥದ್ದು ಸಮುದ್ರ ಗರ್ಭದಿಂದ ಸಿಕ್ಕಿರುವಂಥದ್ದು. ಇದನ್ನು ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗಬೇಡಿ, ಸ್ವಲ್ಪ ತಗೊಳ್ಳಿ. ಕಲ್ಲುಪ್ಪು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ನಕಾರಾತ್ಮಕ ಶಕ್ತಿಗಳನ್ನು ಎಲ್ಲವೂ ಕೂಡ ಅದು ಮಠ ಮಾಯ ಮಾಡುತ್ತೆ. ಅಂದರೆ ತನ್ನಲ್ಲಿ ಅದು ಅಡಗಿಸಿ ಇಟ್ಕೊಳ್ಳುವಂಥ ಶಕ್ತಿ ಕಲ್ಲುಪ್ಪಿಗೆ ಇದೆ. ನಮಗೇನಾದರೂ ದೃಷ್ಟಿ ದೋಷಗಳಾಗಿದ್ದರೆ, ನರದೃಷ್ಟಿಯಾಗಿದ್ದರೆ, ಇದರಿಂದ ಸಾಕಷ್ಟು ನಾವು ಸ್ಟ್ರಗಲ್ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ದಾಗ ಬೇಕಾದರೆ ನೀವು ನೋಡಿ, ಮನೆಯಲ್ಲಾಗಿರಬಹುದು, ಹೊರಗಡೆ ಆಗಿರಬಹುದು, ಮನುಷ್ಯನಿಗೆ ಆಗಿರಬಹುದು, ಏನು ಸಿಕ್ಕಾಪಟ್ಟೆ ಕಿರಿಕಿರಿ ಆಗ್ತಾಯಿದೆ ಅಂದಾಗ ಉಪ್ಪನ್ನು ತಗೊಂಡಿದ್ದೆ ದೃಷ್ಟಿ ಮಾಡಿಕೊಂಡು, ದೃಷ್ಟಿ ತೆಗೆದುಬಿಟ್ಟು ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ತಗೊಳ್ತಾರೆ. ಅದನ್ನು ನಿಮ್ಮ ಪ್ರಾಂತ್ಯದಲ್ಲಿ ಯಾವ ರೀತಿ ತಗೊಳ್ತೀರೋ ಆ ಥರ ದೃಷ್ಟಿಯನ್ನು ತೆಗೆದು ಒಂದು ಲೋಟದಲ್ಲಿ ಹಾಕಿ ಮಾರನೇ ದಿನ ಚೆಲ್ಲಿ ನೋಡಿ. ಅದು ಮನೆಗೆ ನೆಗೆಟಿವ್ ಹಿಡಿದಿದ್ರು ಅಥವಾ ನಮಗೆ ನೆಗೆಟಿವ್ ಹಿಡಿದಿದ್ರು ಕೂಡ ಅದನ್ನು ಬೇಗನೆ ಹೋಗಲಾಡಿಸ್ಬಿಡುತ್ತೆ. ಅಷ್ಟೊಂದು ಶಕ್ತಿ ಕಲ್ಲುಪ್ಪಿಗೆ ಇದೆ. ಈ ವಸ್ತುಗಳನ್ನ ಎಲ್ಲವೂ ಕೂಡ ತಾಮ್ರದ ಚೊಂಬಲ್ಲಿ ಸೇರಿಸಿ ನೀವು ನಿಮ್ಮ ತಲೆದಿಂಬಿನ ಹತ್ತಿರ ಸ್ವಲ್ಪ ಅಕ್ಕಪಕ್ಕದಲ್ಲಿ ಚೆಲ್ಲದೆ ಇರುವಂತೆ ನೋಡಿ ಇಟ್ಕೊಳ್ಬೇಕು. ಇದನ್ನು ಮಾರನೇ ದಿನ ಎದ್ದ ಕೂಡಲೇ ನೀವು ಕುಡಿಬೇಕಾಗುತ್ತೆ. ಕೇಳಿಕೊಂಡು ಎಲ್ಲ ರೀತಿಯ ಕೋರಿಕೆ ಹೇಳ್ಬಿಟ್ಟು ತದನಂತರ ನಾವು ಇದನ್ನು ಮಾರನೇ ದಿನ ಎದ್ದ ಕೂಡಲೇ ಕುಡಿಬೇಕಾಗುತ್ತೆ. ನೋಡಿ ಚಮತ್ಕಾರ ಯಾವ ರೀತಿ ಇರುತ್ತೆ ಅಂತ. ಇದನ್ನು ಒಂದಷ್ಟು ವಾರಗಳು ಫಾಲೋ ಮಾಡಿ ನಿಮ್ಮ ಸಮಸ್ಯೆಗಳು ಎಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.